ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಟ್ಯಾರೋ ಗೈಡ್ ಲತಾ. ಎಲ್ಲರಿಗೂ ಹೊಸ ವರ್ಷ 2025ರ ಶುಭಾಶಯಗಳು. ನಿಮ್ಗೆ ಈ ವರ್ಷ ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ತಂದುಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಮ್ಮ ಹೊಸ ವರ್ಷ ಯುಗಾದಿ ಆದ್ರೂ ಕೂಡ ನಾವು ಕ್ಯಾಲೆಂಡರ್ ಡೇಟ್ಸ್ ನ ಫಾಲೋ ಮಾಡೋದ್ರಿಂದ ಕ್ಯಾಲೆಂಡರ್ ಅಲ್ಲಿ ಬದಲಾಗ್ತಾ ಇರುವ ಈ ಹೊಸ ವರ್ಷ ಕೂಡ ನಮ್ಗೆ ಅಷ್ಟೇ ಒಂದು ಹರ್ಷವನ್ನ ತರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಸಂಭ್ರಮಿಸೋದಕ್ಕೆ ಅಥವಾ ಒಂದು ಒಳ್ಳೆ ಮುಂದಿನ ಪ್ಲಾನ್ ಗಳನ್ನ, ನಮ್ಮ ಉದ್ದೇಶಗಳನ್ನ ಒಂದ್ ಸಾರಿ ತಿರುಗಿ ನೋಡೋದಕ್ಕೆ, ನಾವು ಏನ್ ಮಾಡಿದೀವಿ, ಮುಂದೆ ಏನ್ ಮಾಡ್ಬೇಕು ಅನ್ನೋಂತ ಒಂದು ಆತ್ಮವಿಮರ್ಶೆಗೆ ಒಂದು ಅವಕಾಶ ಕೊಡುತ್ತೆ. ಅಂದ್ರೆ ಯಾಕೆ ಆಚರಿಸಬಾರ್ದು ಈ ಹೊಸ ವರ್ಷವನ್ನು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬನ್ನಿ, ಈ ಹೊಸ ವರ್ಷ 2025 ನಿಮ್ಗೆ ಏನ್ ಮೆಸೇಜ್ ನ ತಗೊಂಡ್ ಬರ್ತಾ ಇದೆ, ನಿಮ್ಮ ಜೀವನದಲ್ಲಿ ಬಹುಶಃ ಏನನ್ನ ಹೊತ್ತು ತರ್ತಾ ಇದೆ ಅನ್ನೋದನ್ನ ನಮ್ ಟ್ಯಾರೋ ರೀಡಿಂಗ್ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇಲ್ಲಿ ನಾನು 4 ಟ್ಯಾರೋ ಡೆಕ್ ಗಳನ್ನ ಇಟ್ಟಿದ್ದೀನಿ. ಈ 4 ಗುಂಪಲ್ಲಿ ನೀವು ಒಂದು ಗುಂಪನ್ನ ಆರಿಸ್ಕೋಬೇಕಾಗತ್ತೆ. 4 ಗುಂಪಿಗೂ ಸೆಪರೇಟ್ ಆಗಿ ನಾನು ರೀಡಿಂಗ್ ಮಾಡ್ತೀನಿ. ಆ ರೀಡಿಂಗ್ ಅಲ್ಲಿ ನಿಮ್ಮ ಗುಂಪು ಯಾವುದು ಅನ್ನೋದನ್ನ ನೋಡ್ಕೊಂಡು ಆ ಗುಂಪಿನ ರೀಡಿಂಗ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಮಾಡೋಣ ಅಂತ ಸ್ವಲ್ಪ ಟೈಮ್ ಬೇಕಂದ್ರೆ ತಗೊಳ್ಳಿ, ಯೋಚನೆ ಮಾಡಿ. ನಿಮ್ಗೆ ಯಾವ್ದು ನಂಬರ್, ಯಾವ ಗುಂಪಲ್ಲಿ ನಿಮ್ಮ ಅಟ್ರಾಕ್ಷನ್ ಜಾಸ್ತಿ ಇದೆ ಅಥವಾ ನಿಮ್ಮ ಗಮನ ಜಾಸ್ತಿ ಹೋಗ್ತಾ ಇದೆ, ಖಂಡಿತ ನೀವ್ ಯಾವುದೇ ಗುಂಪನ್ನ ಸೆಲೆಕ್ಟ್ ಮಾಡಿ, ಅದು ನಿಮ್ಮ ಆಯ್ಕೆ ಆಗಿರುತ್ತೆ. ನಿಮ್ಮ ಸುಪ್ತ ಮನಸ್ಸು ನಿಮ್ಗೆ ಏನ್ ಸರಿನೋ ಅದನ್ನೇ ಸೆಲೆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಮಾಡಕ್ಕೆ ಗೊಂದಲ ಆಗ್ತಾ ಇದೆ ಅಂದ್ರೆ ನೋ ಪ್ರಾಬ್ಲಮ್, ವಿಡಿಯೋ ಪಾಸ್ ಮಾಡಿ 2 ನಿಮಿಷ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ, ಅಥವಾ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ ಯಾವ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಅಕ್ಯುರೇಟ್ ಆಗಿರ್ಬೋದು ಅಥವಾ ನನಗೆ ರೆಸೊನೇಟ್ ಆಗ್ಬೋದು ಅಂತ ಪಟ್ ಅಂತ ಒಂದ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ 1, 2, 3, 4. ಓಕೆ, ಸೂಪರ್. ಒಂದು ಗುಂಪನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋ ಭರವಸೆ ಮೇಲೆ ಮುಂದೆ ಹೋಗ್ತಾ ಇದ್ದೀನಿ. ಮೊದಲನೇ ಗುಂಪಿನ ರೀಡಿಂಗ್ ಅನ್ನ ನೋಡೋಣ ಬನ್ನಿ. ಸೊ ಇವಾಗ ರೀಡಿಂಗ್ ಮೊದಲನೇ ಗ್ರೂಪಿಗೆ ಮಾಡ್ತಾ ಇರೋದು. ಬನ್ನಿ ನೋಡೋಣ ಮೊದಲನೇ ಗ್ರೂಪಿಗೆ ಈ ವರ್ಷದ ಏನೆಲ್ಲ ಮೆಸೇಜಸ್ ಇದೆ, ನೀವು ಕರೆಂಟ್ಲಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಲಾಸ್ಟ್ ಇಯರ್ ಇಂದ ಬಂದಿರುವಂತಹ ಲೆಸನ್ ಏನು. 1ನೇ ಗ್ರೂಪಿನ ಎಲ್ಲರಿಗೂ ಈ ಒಂದು ರೀಡಿಂಗ್. ಬನ್ನಿ ನೋಡೋಣ. ಸೊ ನಿಮ್ಮ ಮೊದಲನೇ ಕಾರ್ಡ್ 5 ಆಫ್ ವಾಂಡ್ಸ್, ಎರಡನೇ ಕಾರ್ಡ್ ಕ್ವೀನ್ ಆಫ್ ಸ್ವಾರ್ಡ್ಸ್. ಅಮೇಜಿಂಗ್, ಅಮೇಜಿಂಗ್. ಓಕೆ, ನಾವು ಮೊದಲು ಕಾರ್ಡ್ಗಳನ್ನ ತಗೊಂಡ್ಬಿಡೋಣ, ಆಮೇಲೆ ಮೆಸೇಜ್ ಅನ್ನ ಓದ್ತಾ ಹೋಗ್ತೀನಿ. ನಿಮ್ಮ 3ನೇ ಕಾರ್ಡ್ Six of Pentacles. I see a lot of positivity, lot of things happening in your life. And ನಿಮ್ಮ 4ನೇ ಕಾರ್ಡ್ The Chariot. ನಿಮ್ಮ 5ನೇ ಕಾರ್ಡ್ Three of Cups. ಮತ್ತು 6ನೇ ಕಾರ್ಡ್ The Emperor. Emperor, amazing, amazing. ನಿಮ್ಮ 7ನೇ ಕಾರ್ಡ್ Nine of Cups. I can't wait. ನನ್ ಮುಂದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ವೇಟ್ ಮಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಅದ್ಭುತವಾದಂತಹ ಒಂದು ಕಾರ್ಡ್ನ ಸೀರೀಸ್ ನಿಮ್ಗೆ ಬಂದಿದೆ.
ಬನ್ನಿ ನೋಡೋಣ ಒಂದೊಂದಾಗಿ ನಿಮ್ಮ ಕಾರ್ಡ್ಗಳು ನಿಮ್ಗೆ ಏನ್ ಹೇಳ್ತಾ ಇದೆ ಅಂತ. ಒಂದು ಫೈನಲ್ ಅಡ್ವೈಸ್ ಕಾರ್ಡ್ ಅನ್ನ ತೆಗೆದ್ಬಿಡ್ತೀನಿ. ಅದನ್ನ ನಾವು ಈಗ ನೋಡಲ್ಲ, ಕೊನೆಯದಾಗಿ ನೋಡೋಣ. ಅದು ಕ್ಲೋಸ್ಡ್ ಕಾರ್ಡ್ ಆಗಿ ಇಟ್ಟಿರ್ತೀನಿ. ಓಕೆ, ಈ ಕಾರ್ಡ್ ಫಾರ್ ದ ಫೈನಲ್ ಮೆಸೇಜ್. ಇನ್ ಕೇಸ್ ನಮ್ಗೆ ಏನಾದ್ರು ಡಾಟ್ಸ್ ಕನೆಕ್ಟ್ ಮಾಡಕ್ ಆಗಿಲ್ಲ ಅಂತ ಟೈಮಲ್ಲಿ ಈ ಮೆಸೇಜ್ ನಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲಾನು ಕ್ಲಿಯರಿಟಿ ಬಂದ್ರು ಕೂಡ ಫೈನಲ್ ಕಾರ್ಡ್ ಅದನ್ನ ನೋಡೋಣ. ಓಕೆನಾ? ಸೊ ಈ ಸ್ಪ್ರೆಡ್ ನನ್ಗೆ ಈ ವರ್ಷ ತುಂಬಾ ಗ್ರೋತ್ ಮತ್ತು ಕ್ಲಾರಿಟಿ ಇಂದ ಕೂಡಿರುತ್ತೆ ನಿಮ್ಗೆ ಅಂತ ಅನಿಸ್ತಾ ಇದೆ. ಒಂದು ರೀತಿ ಫುಲ್ಫಿಲ್ಮೆಂಟ್ ಕಾಣಿಸ್ತಾ ಇದೆ ಈ ಕಾರ್ಡ್ ಅಲ್ಲಿ. ಎಷ್ಟು ಎನರ್ಜಿ ಇದೆ ಈ ಸೀರೀಸ್ ಆಫ್ ಕಾರ್ಡ್ಸ್ ಅಲ್ಲಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದಷ್ಟು ಒಳ್ಳೆ ವಿಷಯಗಳಿದೆ ಈ ವರ್ಷದಲ್ಲಿ. ತುಂಬಾನೇ ಗ್ರೋತ್ ಕೊಡುವಂತಹ ವಿಷಯಗಳಿದೆ. ಎಂಡ್ ಆಫ್ ದ ಇಯರ್ ನಿಮ್ಗೆ ತುಂಬಾ ಒಂಥರ ಫುಲ್ಫಿಲ್ಮೆಂಟ್ ಇರುವಂತಹ ಒಂದು ಇಯರ್ ಅಂತ ಅನಿಸ್ಬೋದು. ಆ ರೀತಿಯ ಒಂದು ಸ್ಪ್ರೆಡ್ ಇಲ್ಲಿ ನನ್ಗೆ ಕಾಣಿಸ್ತಾ ಇದೆ. ಒಂದೊಂದ ಕಾರ್ಡ್ ಅನ್ನ ನೋಡ್ತಾ ಹೋಗೋದಾದ್ರೆ, ನಿಮ್ಗೆ ಬಂದಿರುವಂತಹ ಮೊದಲನೇ ಕಾರ್ಡ್ 5 ಆಫ್ ವಾಂಡ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಈ ಕಾರ್ಡ್ ನಾವಿದನ್ನ ಒಂದು ಲಾಸ್ಟ್ ಇಯರ್ದು ಲೆಸನ್ ಅಂತ ತಗೊಳ್ಳೋದಾದ್ರೆ, ಈ ವರ್ಷ ನೀವು ತುಂಬಾ ಅಂದ್ರೆ ಕಳೆದ ವರ್ಷ ತುಂಬಾ ಕಾನ್ಫ್ಲಿಕ್ಟ್ಸ್, ಕಾಂಪಿಟೇಷನ್ ನೋಡಿದಿರಾ, ಸಾಕಷ್ಟು ಸ್ಟ್ರಗಲ್ಸ್ ನ ಫೇಸ್ ಮಾಡಿದಿರಾ. ಈ ಇಯರ್ ನನಗ್ ಕಾಣಿಸ್ತಾ ಇರೋ ಹಾಗೆ ನಿಮ್ಗೆ ತುಂಬಾ ಅಂದ್ರೆ 2024 ನಿಮ್ಗೆ ತುಂಬಾ ಪೇಶನ್ಸ್ ಅನ್ನ ಕಲಿಸಿದೆ. ನಿಮ್ ಗ್ರೌಂಡ್ಸ್ ಮೇಲೆ ನಿಮ್ಗೆ ನಿಲ್ಲಂತ ಒಂದು ಶಕ್ತಿಯನ್ನ ಕೊಟ್ಟಿದೆ. ಹೆಂಗೆ ನೀವು ಎಷ್ಟ್ ಅಂದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೆ ಕೂಡ ಹೇಗೆ ನೀವು ಫೈಟ್ ಮಾಡಿ ನಿಮ್ಮ ಪಾಯಿಂಟ್ ಅನ್ನ ನೀವು ಪ್ರೆಸೆಂಟ್ ಮಾಡ್ಬೋದು, ಅಥವಾ ಯಾರು ಒಪ್ಕೊಳ್ದೆ ಇದ್ರು ಕೂಡ ನಿಮ್ ಗ್ರೌಂಡ್ಸ್ ಅಲ್ಲಿ ನೀವು ಹೆಂಗೆ ಸ್ಟ್ರಾಂಗ್ ಆಗಿ ನಿಲ್ಬೋದು ಅನ್ನೋಂಥದ್ದು, ಬೇರೆಯವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಹೇಗೆ ಮುಂದುವರಿಯೋದು, ಈ ತರದ್ದೆಲ್ಲ ಸಾಕಷ್ಟು ಅನುಭವಗಳನ್ನ ಪಡೆದಿರುವಂತಹ ಇಯರ್ ಅನ್ಸುತ್ತೆ ನಿಮ್ ಪಾಲಿಗೆ. 2024 ತುಂಬಾನೇ ಹೊರಗಿನ ಒಂದು ಜಗತ್ತಲ್ಲಿ ನೀವು ತುಂಬಾನೇ ಚಾಲೆಂಜಸ್ ನ ಎದುರಿಸಿದ್ರೆ 2024ರಲ್ಲಿ. ಅದು ನಿಮ್ಗೆ ಸಾಕಷ್ಟು ಪಾಠಗಳನ್ನು ಕೂಡ ಕಲಿಸ್ಕೊಟ್ಟಿದೆ. ಆ ಪಾಠಗಳು ಖಂಡಿತ ನಿಮ್ಗೆ 2025 ಅಥವಾ ಮುಂದಿನ ಎಲ್ಲಾ ಜೀವನದ ಘಟ್ಟಗಳಲ್ಲೂ ಕೂಡ ಸಾಕಷ್ಟು ಅನುಭವ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಬೆಂಬಲ ಕೊಡುತ್ತೆ. ನೀವೆಲ್ಲ ಹೋದ್ರು ಅದನ್ನ ನೀವ್ ಏನ್ ಸಾಧಿಸ್ಬೇಕು ಅನ್ಕೊಂತೀರಾ ಅದನ್ನ ಸಾಧಿಸಕ್ಕೆ ಈ ಒಂದು ಅನುಭವ ಖಂಡಿತ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಎರಡನೇ ಕಾರ್ಡ್ ಬಂದು ಕ್ವೀನ್ ಆಫ್ ಸ್ವಾರ್ಡ್ಸ್. ಕ್ವೀನ್ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಪಟ್ ಅಂತ ನೀವು ಯೋಚನೆ ಮಾಡಿ. ಇಲ್ಲಿ ನನ್ಗೆ ಕಾಣಿಸ್ತಾ ಇರೋದು ಸಾಕಷ್ಟು ಕ್ಲಾರಿಟಿ. ನೀವು ಪಟ್ಟಿರೋ ಒಂದು ಕಷ್ಟ, ಸ್ಟ್ರಗಲ್ ಎಲ್ಲ ನಿಮ್ಗೆ ಎಷ್ಟೊಂದು ಕ್ಲಾರಿಟಿ ತಂದ್ಕೊಟ್ಟಿದೆ. ಒಂದು ರೀತಿ ಇಂಟೆಲೆಕ್ಟ್ ಆಗ್ಬಿಟ್ಟಿದ್ದೀರಾ. ತುಂಬಾ ಯೋಚನೆ ಮಾಡಿ ಡಿಸೈಡ್ ಮಾಡಿ ಆಕ್ಷನ್ ತಗೊಳ್ಳುವಂತಹ ಒಂದು ಎಬಿಲಿಟಿ ನಿಮ್ಗೆ ಇವಾಗ ಬಂದಿದೆ. ಈ ವರ್ಷದಲ್ಲಿ ನೀವು ಅದೆಲ್ಲವನ್ನು ಮಾಡ್ತೀರಾ ಕೂಡ. ನಿಮ್ಗೆ ಸಾಕಷ್ಟು ಕ್ಲಾರಿಟಿ ಇರೋದ್ರಿಂದ ತುಂಬಾ ಬುದ್ಧಿ ಉಪಯೋಗಿಸಿ ಒಳ್ಳೆ ಡಿಸಿಷನ್ಸ್ ಗಳನ್ನ ತಗೊಂಡು ಮುಂದೆ ನುಗ್ತೀರಾ, ಮುಂದಿನ ಆಕ್ಷನ್ಸ್ ಗಳನ್ನ ತಗೊಂಡು ಮುಂದುವರಿತೀರಾ ಅಂತ ಈ ಕಾರ್ಡ್ ಅನ್ನ ನೋಡಿ ನಾನು ಪಟ್ಟಂತ ಹೇಳ್ಬಲ್ಲೆ. ತುಂಬಾ ಎಮೋಷನಲ್ ಆಗಿ ಹೋಗೋದಕ್ಕಿಂತ ಲಾಜಿಕ್ ಇಟ್ಕೊಂಡು ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ಕೊಂಡು ನೀವು ಮುಂದೆ ಹೋಗ್ತೀರಾ ಈ ವರ್ಷ ಅಂತ ಈ ಕಾರ್ಡ್ ತೋರಿಸ್ತಾ ಇದೆ. ಕ್ವೀನ್ ಆಫ್ ಸ್ವಾರ್ಡ್ ಅಂದ್ರೆ ನಿಮ್ಮ ಒಂದು ಏನು ಒಂಥರ ಇಲ್ಯೂಷನ್ ಅಂತಾರಲ್ಲ, ಭ್ರಮೆ, ಆ ತರದ್ದೆಲ್ಲ ಏನೇನಿತ್ತು, ಅಥವಾ ನಿಮ್ಮ ಓವರ್ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಅಥವಾ
ಓವರ್ ಅಂಡರ್ಸ್ಟ್ಯಾಂಡಿಂಗ್, ಇಮ್ಯಾಜಿನೇಷನ್, ಬೇಸಿಕಲಿ ನಿಮ್ಮ ಇಮ್ಯಾಜಿನೇಷನ್ ಗಳೆಲ್ಲ ಏನಿತ್ತು, ಇಮ್ಯಾಜಿನೇಷನ್ ಅಥವಾ ನಿಮ್ಮ ಭ್ರಮೆಗಳು ಅವುಗಳನ್ನೆಲ್ಲ ಹೊಡೆದಾಕಿ ನೀವು ಹೊರ ಹೋದ್ ವರ್ಷ ಹೋದ್ ವರ್ಷ ಅಂದ್ರೆ ಇವತ್ತಿನವರೆಗೂ ಏನೇನ್ ಕಲ್ತಿದ್ದೀರಾ ಆ ಎಲ್ಲಾ ಕಲಿಕೆಗಳನ್ನ ಬಳಸ್ಕೊಂಡು ಸತ್ಯನ ಪ್ರಿಯಾರಿಟೈಸ್ ಮಾಡ್ಕೊಂತೀರಾ, ಟ್ರುತ್ ನ ಪ್ರಿಯಾರಿಟೈಸ್ ಮಾಡಿ ಒಂದು ಒಳ್ಳೆ ಡಿಸಿಷನ್ ನ ತಗೊಳ್ತೀರಾ. ಎಲ್ಲಾ ಒಂದ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನೀವು ಯಾವ್ದನ್ನೇ ನೋಡ್ಬೇಕಾದ್ರೂ ತುಂಬಾ ಕ್ಲಾರಿಟಿಯಿಂದ ನೋಡ್ತೀರಾ. ನಿಮ್ಮ ಈ ಅನುಭವನ ಯೂಸ್ ಮಾಡ್ಕೊಂಡು ತುಂಬಾ ಕ್ಲಾರಿಟಿಯಿಂದ ನೋಡಕ್ ಇಷ್ಟಪಡ್ತೀರಾ. ಯಾವ್ದ್ರಲ್ಲಾದ್ರೂ ಗೊಂದಲ ಇದ್ರೆ ಒಂದು ಪಾಸ್ ತಗೊಂಡು ಒಂದು ಕ್ಲಾರಿಟಿ ತಗೊಂಡೇ ಮುಂದೆ ಹೋಗಕ್ ಇಷ್ಟಪಡ್ತೀರಾ. ಆ ತರದ ಒಂದು ಇಯರ್ ಆಗಿರುತ್ತೆ. ಮತ್ತೆ ಕ್ವೀನ್ ಅಂದ್ರೆ ಅವ್ರಿಗೆ ಅವ್ರ ಅನುಭವದ ಜೊತೆಗೆ ಒಂದು ಇಂಟ್ಯೂಷನ್ ಅಂತ ಇರುತ್ತೆ. ಅವ್ರ ಮನ್ಸೆ ಅವ್ರಿಗೆ ತುಂಬಾ ಒಳ್ಳೆ ಗೈಡ್ ಮಾಡ್ತಾ ಇರುತ್ತೆ. ಆ ತರ ಒಂದು ಗೈಡೆನ್ಸ್ ಕೂಡ ನಿಮ್ಗೆ ಈ ವರ್ಷದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ನೀವು ಮುಂದೆ ಇಡುವಂತಹ ಪ್ರತಿ ಹೆಜ್ಜೆಗಳು ಕೂಡ ನಿಮ್ಗೆ ಒಂದು ಮಟ್ಟಿಗೆ ಯಶಸ್ಸಿನ ಹತ್ರಕ್ಕೆ ತಗೊಂಡು ಹೋಗ್ತವೆ ಈ ವರ್ಷ ಅಂತ ಹೇಳಕ್ಕೆ ಖಂಡಿತ ಈ ಕಾರ್ಡ್ ತುಂಬಾ ತುಂಬಾ ಸಪೋರ್ಟ್ ಮಾಡುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ಮ 3ನೇ ಕಾರ್ಡ್ ಬಂದಿರೋದು 6 ಆಫ್ ಪೆಂಟಿಕಲ್ಸ್. 6 ಆಫ್ ಪೆಂಟಿಕಲ್ಸ್, ಪೆಂಟಿಕಲ್ಸ್ ಅಂದ್ರೆ ಮನಿ, ಓಕೆನಾ. ಇದು ನಿಮ್ಗೆ 3rd ಪ್ಲೇಸ್ ಅಲ್ಲಿ ಬಂದಿರೋದ್ರಿಂದ ಈ ರೀಡಿಂಗ್ ಅಲ್ಲಿ ಈ ಪ್ಲೇಸ್ ಅನ್ನು ನಾವು ಒಂದಷ್ಟು ಚಾಲೆಂಜಸ್ ನ ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗಿರುವಾಗ ಈ ಕಾರ್ಡ್ ನಿಮ್ಮ ಜೀವನದಲ್ಲಿ ಏನ್ ಚಾಲೆಂಜಸ್ ಬರ್ಬೋದು ನಿಮ್ಮ 2025ರಲ್ಲಿ ಅಂತ ನೋಡೋದಾದ್ರೆ, ನೀವು ಒಂದ್ ರೀತಿಯಲ್ಲಿ ನಿಮ್ಮ ಹತ್ರ ಸಾಕಷ್ಟಿದೆ, ನಿಮ್ಗೆ ಯಾವ್ದಕ್ಕೂ ಕೊರತೆ ಇಲ್ಲ. ಬಟ್ ನೀವು ಕೊಡೋದು ಎಷ್ಟು ಕೊಡ್ಬೇಕು, ತಗೊಳ್ಳೋದು ಎಷ್ಟು ತಗೋಬೇಕು ಅನ್ನೋಂತ ಒಂದು ಗೊಂದಲದಲ್ಲಿ ತುಂಬಾ ಚಾಲೆಂಜಸ್ ನ ಅನುಭವಿಸ್ತೀರಾ ಅಂತ ಕಾಣಿಸುತ್ತೆ. ಯಾವುದೇ ಒಂದು ಸಿಚುಯೇಷನ್ ಅಲ್ಲಿ ಫೇರ್ ಆಗಿ ನೀವು ಇರೋದಕ್ಕೆ ಪ್ರಯತ್ನ ಪಡ್ತೀರಾ. ಯಾವತ್ತು ನಾ ಏನ್ ತಗೊಳ್ತಿದೀನಿ ಅದಕ್ಕೆ ನಾನ್ ಜಸ್ಟಿಫಿಕೇಶನ್ ಮಾಡ್ಬೇಕು, ನಾನ್ ಕೊಡೋದಕ್ಕೆ ಕೂಡ ನಾನ್ ಜಸ್ಟಿಫಿಕೇಶನ್ ಕೊಡ್ಬೇಕು, ಅಂದ್ರೆ ಅವ್ರು ಏನ್ ಡಿಸರ್ವ್ ಮಾಡ್ತಾರೆ ಅಷ್ಟು ನನ್ ಕಡೆಯಿಂದ ಕೊಡ್ಬೇಕು. ಈ ರೀತಿಯ ಒಂದು ಮನೋಭಾವ ಇರುವಂತ ನೀವು ಒಂದು ಮಟ್ಟಿಗೆ ಈ ಗೊಂದಲದಿಂದ ಒಂದಷ್ಟು ಅಂದ್ರೆ ಚಾಲೆಂಜಸ್ ನ ನೀವು ಅನುಭವಿಸ್ತೀರಾ. ಕೆಲವೊಂದ್ಸರಿ ನೀವು ತಗೊಳ್ಳುವಂತ ನಿರ್ಧಾರಗಳು ಇದೇ ಕಾರಣಕ್ಕೆ ಡಿಲೇ ಆಗ್ಬೋದು ಕೂಡ. ನಿಮ್ಮ ಒಂದು ಬೌಂಡ್ರೀಸ್ ಏನಿದೆ ಅದನ್ನ ನೀವು ಕ್ಲಿಯರ್ ಆಗಿ ಬಿಲ್ಡ್ ಮಾಡ್ಬೇಕಾಗತ್ತೆ. ಎಷ್ಟು ಕೊಡ್ಬೇಕು, ಎಷ್ಟು ತಗೋಬೇಕು ಅನ್ನೋಂತ ವಿಚಾರ, ಹೆಲ್ಪ್ ಇರ್ಬೋದು, ಮನಿ ಇರ್ಬೋದು, ನಿಮ್ ಟೈಮ್ ಇರ್ಬೋದು, ಯಾವುದೇ ಆಗ್ಲಿ ತುಂಬಾ ಓವರ್ ಎಕ್ಸ್ಟೆಂಡ್ ಮಾಡಿ ಕೊಡೋದಿರ್ಬೋದು, ಅಥವಾ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಅಥವಾ ಅವ್ರು ಕೊಡ್ತಾ ಇರೋದೇ ಜಾಸ್ತಿ, ನಾನ್ ಕೊಡ್ತಾ ಇರೋದೇ ಕಡಿಮೆ, ಈ ತರದ್ದೆಲ್ಲ ಭಾವನೆಗಳನ್ನ ಬಿಟ್ಬಿಡಿ. ನಿಮ್ಗಿಂದ ಎಷ್ಟಾಗತ್ತೆ ಅಷ್ಟು ಖಂಡಿತ ಕೊಡಿ. ಎಲ್ಲೆಲ್ಲಿ ನಿಮ್ಗೆ ಕೊಡಕ್ಕೆ ಸಾಧ್ಯ ಆಗತ್ತೆ, ಸಪೋರ್ಟ್ ಮಾಡಕ್ ಸಾಧ್ಯ ಆಗತ್ತೆ, ಟೈಮ್ ಕೊಡಕ್ ಸಾಧ್ಯ ಆಗತ್ತೆ. ಬಟ್ ಯಾವಾಗ ನಿಮ್ಗೆ ಇದು ನನ್ನ ಒಂದು ಏನ್ ಪ್ಲಾನ್ಸ್ ಇದೆ, ನನ್ನ ಒಂದು ಲಿಮಿಟ್ ನ ಮೀರಿ ಬರ್ತಾ ಇದೆ ಅಂದವಾಗ ಖಂಡಿತ ಎಚ್ಚೆತ್ಕೊಂಡು ನೀವು ಆಕ್ಷನ್ಸ್ ತಗೋಬೇಕಾಗತ್ತೆ. ಆಗ ನಿಮ್ಮ ಈ ಒಂದು ಚಾಲೆಂಜ್ ಏನಿದೆ ಅದರಿಂದ ನೀವು ಈಸಿಯಾಗಿ ಹೊರಬರ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಮ 4ನೇ ಕಾರ್ಡ್ ದ ಚಾರಿಯಟ್ ಕಾರ್ಡ್ ನೋಡ್ತಿದ್ದಂಗೆ ಒಂದು ಎನರ್ಜಿ ಬರುತ್ತಲ್ವಾ. ಈ ಕಾರ್ಡ್ ಕೂಡ ನಿಮ್ಮ ಸ್ಟ್ರೆಂತ್ ಪ್ಲೇಸ್ ಅಲ್ಲಿ ನಿಂತಿದೆ. ಇದು ಸಿಂಬಲೈಸ್ ಮಾಡೋದು ಡಿಟರ್ಮಿನೇಷನ್, ಕಂಟ್ರೋಲ್ ಮತ್ತೆ ವಿಲ್ ಪವರ್ ನ. ತುಂಬಾ ಡಿಟರ್ಮೈಂಡ್ ಆಗಿರ್ತೀರಾ, ನಿಮ್ಮ ವಿಲ್ ಪವರ್ ಕೂಡ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕಲ್ತಿರುವಂತಹ ಅನುಭವಗಳು, ಇವತ್ತಿನವರೆಗೂ ನೀವು ಹೊಡೆದಾಡಿ ಬಡ್ದಾಡಿ ಈ ಜೀವನದಲ್ಲಿ ಇರುವಂತಹ ಎಲ್ಲಾ ಸ್ಟ್ರಗಲ್ಸ್ ಗಳನ್ನ ಎದುರಿಸಿ, ಅದ್ ತುಂಬಾ ದೊಡ್ಡ ಸ್ಟ್ರಗಲ್ ಇರ್ಬೋದು ಅಥವಾ ತುಂಬಾ ಚಿಕ್ಕ ಚಾಲೆಂಜಸ್ ಗಳಿರ್ಬೋದು. ಬಟ್ ಯಾವುದೇ ರೀತಿ ಚಾಲೆಂಜಸ್ ನಿಮ್ಗೆ ಬಂದಿದ್ರು ಕೂಡ ಅದರಿಂದ ನೀವು ಸಾಕಷ್ಟು ಕಲ್ತಿದ್ದೀರಾ. ಆ ಕಲ್ತಿರೋದ್ರಿಂದ ನೀವು ಎಷ್ಟು ವಿಲ್ ಪವರ್ ನ ಪಡ್ಕೊಂಡಿದ್ದೀರಾ ಅಂದ್ರೆ ಮುಂದೆ ಏನ್ ಮಾಡಿದ್ರೆ ಏನಾಗ್ಬೋದು ಅನ್ನೋಂತ ವಿವೇಚನೆ ಇಟ್ಕೊಂಡು ನಿಮ್ಮ ವಿಲ್ ಪವರ್ ಇಂದ ನೀವು
ಯಾವುದೇ ರೀತಿ ಅಬ್ಸ್ಟಕಲ್ಸ್ ಬಂದ್ರು, ಯಾವುದೇ ರೀತಿ ತೊಂದರೆಗಳು, ಅಡೆತಡೆಗಳು ಬಂದ್ರು ಕೂಡ ಅದನ್ನ ಆ ನಿಭಾಯಿಸಂದ್ರೆ ಅದನ್ನ ದಾಟಿ ಮುಂದೆ ಹೋಗುವಂತ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದನ್ನ ಈ ಕಾರ್ಡ್ ತೋರಿಸ್ತಾ ಇದೆ. ಫೋಕಸ್ಡ್ ಆಗಿರಿ, ನಿಮ್ ಗೋಲ್ಸ್ ಬಗ್ಗೆ ನಿಮ್ಗೆ ಯಾವಾಗ್ಲೂ ಅರಿವಿರ್ಲಿ. ಆ ನಿಮ್ಮ ಮೈಂಡ್ ಅಲ್ಲಿ ಈಗ ಆಲ್ರೆಡಿ ಹೇಳ್ದ ಹಾಗೆ ನಿಮ್ಮ ಹತ್ರ ಏನು ಒಂದಷ್ಟು ಒಳ್ಳೇದ್ರ ಬಗ್ಗೆನೂ ಇರ್ಬೋದು, ಒಂದಷ್ಟು ನೆಗೆಟಿವಿಟಿ ಬಗ್ಗೆನೂ ಇರ್ಬೋದು, ಒಂದಷ್ಟು ಗೊಂದಲಗಳಿರುತ್ತೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದಷ್ಟು ಸ್ಟ್ರಗಲ್ಸ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಖಂಡಿತ ಈ ಒಂದು ಸ್ಟ್ರೆಂತ್ ಏನಿದೆ ಆ ಬ್ಯಾಲೆನ್ಸ್ ನ ಮಾಡ್ಕೊಳ್ಳುವಂತಹ ಶಕ್ತಿಯನ್ನ ಕೊಡುತ್ತೆ ನಿಮ್ಗೆ. ಅವೇರ್ ಆಗಿರ್ಬೇಕು ಅಷ್ಟೇ. ಅವೇರ್ ಆಗಿದ್ದು ನೀವು ಬ್ಯಾಲೆನ್ಸ್ ಮಾಡ್ಕೊಂಡವಾಗ ಇದು ನಿಮ್ಮನ್ನ ತುಂಬಾ ದೂರ ತಗೊಂಡು ಹೋಗುತ್ತೆ, ಒಳ್ಳೆ ಯಶಸ್ಸಿನತ್ತ. ಈ ಚಾರಿಯಟ್ ಏನಿದೆ ಮುಂದೆ ಹೋಗ್ತಾ ಇದೆ, ಓಕೆನಾ, ಮುಂದೆ ಹೋಗ್ತಾ ಇದೆ. ಎರಡೂ ಆ ರಥವನ್ನ ಒಂದೊಂದು ದಿಕ್ಕಲ್ಲಿ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ರು ಕೂಡ ನೀವು ಫೋಕಸ್ಡ್ ಆಗಿದ್ರೆ, ನೀವು ಡಿಟರ್ಮೈಂಡ್ ಆಗಿದ್ರೆ ಎರಡೂನು ಒಂದೇ ದಿಕ್ಕಲ್ಲಿ ಮುಂದೆ ಕರ್ಕೊಂಡು ಹೋಗಿ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಖಂಡಿತ ಬಹಳ ಬಹಳ ಸಾಧ್ಯತೆಗಳಿದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ವಿತ್ ದ್ಯಾಟ್ ನೆಕ್ಸ್ಟ್ ಕಾರ್ಡ್ಗೆ ಹೋಗ್ಬೋದು. ಅಂದ್ರೆ ಕಾರ್ಡ್ ನಂಬರ್ 5, ನಿಮ್ಗೆ ಬಂದಿರುವಂತಹ ಕಾರ್ಡ್ ನಂಬರ್ 5, 3 ಆಫ್ ಕಪ್ಸ್. ಕಾಣಿಸ್ತಾ ಇದೆಯಾ? ಸೊ 3 ಆಫ್ ಕಪ್ಸ್ ನೋಡಿದ ತಕ್ಷಣ ಏನ್ ಅನ್ಸುತ್ತೆ? ಹೌದು, ಏನೋ ಒಂದ್ ಸೆಲೆಬ್ರೇಷನ್ ನಡೀತಾ ಇದೆ. ಒಂದಷ್ಟು ಜನ, ಇಲ್ಲಿ 3 ಜನ ಕಾಣಿಸ್ತಾ ಇದ್ರೇನು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸೆಲೆಬ್ರೇಷನ್ ಎಲ್ಲ ಇದೆ. ಒಂದು ಕಮ್ಯುನಿಟಿ ಅಥವಾ ಶೇರ್ ಮಾಡ್ತಾ ಇದ್ದಾರೆ, ಒಂದ್ ಸಂತೋಷವನ್ನ ಶೇರ್ ಮಾಡ್ತಾ ಇರುವಂತ ಸಂದರ್ಭ ಇದು. ಸೊ ನಿಮ್ಗೆ ಅಡ್ವೈಸ್ ಏನಂದ್ರೆ, ನಿಮ್ಮ ತುಂಬಾ ಆತ್ಮೀಯರು ಏನಿದ್ದಾರೆ ಅವರ ಬಾಂಡ್ಸ್ ನ ಅಪ್ರಿಶಿಯೇಟ್ ಮಾಡಿ. ಯಾವ್ಯಾವ ಸಂದರ್ಭದಲ್ಲಿ ನಿಮ್ಗೆ ಮೂಮೆಂಟ್ ಆಫ್ ಕನೆಕ್ಷನ್ಸ್ ಇರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ಎಲ್ಲರ ಜೊತೆ ಸೇರಿ ಕಲಿಯುವಂತವ್ರು, ಎಲ್ಲರ ಜೊತೆ ಸೇರಿ ಸಂಭ್ರಮಿಸುವಂತವ್ರು, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಗೆ ಖಂಡಿತ ಈ ಒಂದು ಸಂಭ್ರಮಗಳು ಈ ವರ್ಷ ಇನ್ನೂ ಹೆಚ್ಚಾಗ್ಲಿವೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕ್ವಾಲಿಟಿ ಏನಿದೆ, ನಿಮ್ಮ ಆತ್ಮೀಯರು ನಿಮ್ಗೆ ತುಂಬಾ ಸಪೋರ್ಟಿಂಗ್ ಸಿಸ್ಟಮ್ ಆಗಿರುವಂತಹವ್ರು, ಅವ್ರನ್ನ ಜೊತೆಲಿ ಕರ್ಕೊಂಡು ಮುಂದೆ ಹೋಗೋದ್ರಲ್ಲಿ, ನಿಮ್ಮ ಸೆಲೆಬ್ರೇಷನ್ ಗಳನ್ನ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಕಡಿಮೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಅಂತಹ ಅವಕಾಶಗಳು ಕೂಡ ಜಾಸ್ತಿ ಬರುತ್ತೆ ಈ ವರ್ಷದಲ್ಲಿ ಅಂತ ಈ ಕಾರ್ಡ್ ಅನ್ನ ನೋಡಿದ್ರೆ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ನಿಮ್ಗೆ ಬಂದಿರುವಂತಹ ಮುಂದಿನ ಕಾರ್ಡ್ ನಂಬರ್ 6 ಕಾರ್ಡ್, ದ ಎಂಪರರ್. ದ ಎಂಪರರ್ ಕಾರ್ಡ್ ಅನ್ನ ಅಗೇನ್ ಇದು ನಿಮ್ಗೆ ಒಂದಷ್ಟು ಅಡ್ವೈಸ್ ಕೊಡ್ತಾ ಇದೆ, ಒಂದಷ್ಟು ಗೈಡೆನ್ಸ್ ಕೊಡ್ತಾ ಇದೆ. ನೀವೇನ್ ಗುರಿ ಇಟ್ಕೊಂಡಿದ್ದೀರ ಅದು ಅಚೀವ್ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್ ನ ಅಡಾಪ್ಟ್ ಮಾಡ್ಕೋಬೇಕಾಗಿದೆ. ಸುಮ್ನೆ ನನ್ಗೆಲ್ಲಾ ಗೊತ್ತು, ನಾನ್ ಮಾಡ್ಬಿಡ್ತೀನಿ, ಹಂಗೆ ಆಗ್ಬಿಡತ್ತೆ ಅಂದ್ರೆ ಹಂಗಾಗಲ್ಲ. ಒಂದು ಏನೇ ಅಚೀವ್ ಮಾಡ್ಬೇಕಂದ್ರೆ ಅಲ್ಲಿ ಡಿಸಿಪ್ಲಿನ್ ತರ್ಬೇಕಾಗತ್ತೆ. ಡಿಸಿಪ್ಲಿನ್ ತರ್ಬೇಕಂದ್ರೆ ಒಂದು ಸ್ಟ್ರಕ್ಚರ್ ಮಾಡ್ಕೋಬೇಕು, ಯಾವ್ದಾದ್ಮೇಲೆ ಯಾವ್ದು, ಏನಾದ್ಮೇಲೆ ಏನಾಗ್ಬೇಕು ಅನ್ನೋಂತ ಒಂದು ಡಿಸಿಪ್ಲಿನ್ ಸ್ಟ್ರಕ್ಚರ್ ಇದ್ರೆ ಲೈಫ್ ತುಂಬಾ ಈಸಿ ಆಗತ್ತೆ. ಗೋಲ್ ತುಂಬಾ ಕ್ಲಿಯರ್ ಆಗಿರುತ್ತೆ. ನಿಮ್ಮ ಬೌಂಡ್ರೀಸ್ ಕೂಡ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಹೀಗೆ ಒಂದು ಸ್ಟ್ರಕ್ಚರ್ ಇಟ್ಕೊಂಡು ಸಾಲಿಡ್ ಫೌಂಡೇಶನ್ ಮಾಡ್ಕೊಂಡು ಮುಂದುವರಿಯೋದ್ರಿಂದ ಈ ವರ್ಷ ಸಾಕಷ್ಟು ಕಾನ್ಫಿಡೆಂಟ್ ಆಗಿರುತ್ತೆ. ತುಂಬಾ ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಂಡ್ ಬರ್ತಾ ಇದೆ. ಎಂಪರರ್ ಅಂದ್ರೇನೆ ರೆಸ್ಪಾನ್ಸಿಬಿಲಿಟಿ. ಇವ್ರು ತಗೊಂಡ್ ಬರ್ತಾ ಇರುವಂತ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಇನ್ನಷ್ಟು ಸ್ಟ್ರಕ್ಚರ್ಡ್ ಆಗಿ ಇರಿ ಅನ್ನುವಂತ ಒಂದು ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ಎಷ್ಟು ಸಾಧ್ಯ ನಿಮ್ಮಿಂದ ಈ ಸ್ಟ್ರಕ್ಚರ್ ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ.
ಇದು ನಿಮ್ಮ ಪಾತಲ್ಲಿ ತುಂಬಾ ತುಂಬಾ ಸಹಾಯ ಮಾಡುತ್ತೆ. ನಿಮ್ಗೆ ಒಂದು ದಾರಿ ದೀಪನೇ ಅನ್ಕೊಳ್ಳಿ. ಒಂದ್ ಅಡ್ವೈಸ್ ಏನಿದೆ, 2025ಕ್ಕೆ ನಿಮ್ಗೆ ದಾರಿ ದೀಪನೇ ಅನ್ಕೊಬಹುದು. ಅಷ್ಟು ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಅಡ್ವೈಸು. ನೀವೇನ್ ಗುರಿ ಸಾಧಿಸ್ಬೇಕು ಅನ್ಕೊಂಡಿದೀರಾ ಅದ್ರ ಕಡೆ ಸ್ವಲ್ಪ ಸ್ಟ್ರಕ್ಚರ್ಡ್ ವೇ ನಲ್ಲಿ ಮುಂದುವರೆದ್ರೆ ತುಂಬಾ ತುಂಬಾ ಒಳ್ಳೇದು ಅಂತ ನನ್ಗೆ ಈ ಕಾರ್ಡ್ ಮೂಲಕ ಅನಿಸ್ತಾ ಇರುವಂತದ್ದು. ನಿಮ್ಮ ಮುಂದಿನ ಕಾರ್ಡ್, ಈ ಒಂದ್ ಸ್ಪ್ರೆಡ್ ಅಲ್ಲಿ ಕೊನೆಯ ಕಾರ್ಡ್ ಇದು. ನಮ್ಮ ಹತ್ರ ಇನ್ನ ಒಂದ್ ಕಾರ್ಡ್ ಇದೆ ಫೈನಲ್ ಮೆಸೇಜ್ ಅನ್ನು ನೋಡೋದಕ್ಕೆ. ಬಟ್ ಈ ಸ್ಪ್ರೆಡ್ ಅಲ್ಲಿ ನಿಮ್ಗೆ ಫೈನಲ್ 7th ಕಾರ್ಡ್ ಬಂದಿರೋದು ದಿ ಕಪ್ಸ್, 9 ಆಫ್ ಕಪ್ಸ್. 9 ಆಫ್ ಕಪ್ಸ್ ಬಂದು ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ನ ಹೊತ್ತು ತರ್ತಾ ಇರುವಂತ ಕಾರ್ಡ್. ನಿಮ್ಗೆ ಈ ವರ್ಷ ಸಾಕಷ್ಟು ನಿಮ್ಮ ಭಾವನೆಗಳಿಗೆ, ನಿಮ್ಮ ಒಂದು ಎಮೋಷನ್ಸ್ಗೆ ಸಾಕಷ್ಟು ವಿಷಯಗಳನ್ನ ಹೊತ್ತು ತರ್ತಾ ಇದೆ. ನಿಮ್ಮ ಎಷ್ಟೋ ವಿಷಸ್ಗಳು, ಏನ್ ನಿಮ್ಮ ಶಾರ್ಟ್ ಟರ್ಮ್ ವಿಷಸ್ಗಳಿದೆ ಅದರಲ್ಲಿ ಸಾಕಷ್ಟು ಈ ವರ್ಷ ನನಸಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಈ ವರ್ಷದ ಥೀಮೇ ಈ ಒಂದು ಭಾವನೆಗಳ ಸುತ್ತ, ನಿಮ್ಮ ಒಂದು ಖುಷಿಯನ್ನ ಹುಡುಕುವಂತಹ ಒಂದು ಪ್ರೋಸೆಸ್ ಅನ್ನ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ. ನಿಮ್ಮ ಒಳಗೆ ನೀವು ಸಂತೋಷವನ್ನ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ನ ಕಂಡುಕೊಳ್ಳುವಂತಹ ವರ್ಷ ಈ ವರ್ಷ ಆಗುವಂತಹ ಬಹಳಷ್ಟು ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ನಿಮ್ಮ ಒಂದು ಪರ್ಸನಲ್ ಭಾವನೆಗಳಿಗೆ ಒಂಚೂರು ಖುಷಿಯನ್ನ ತರೋದಕ್ಕೆ ಸಾಕಷ್ಟು ಸೆಲೆಬ್ರೇಷನ್ ಗಳನ್ನ ಈ ಸಂತೋಷ ನಿಮ್ಗೆ ಹೊತ್ತು ತರ್ತಾ ಇದೆ. ಈ ವರ್ಷ ಈ ಸ್ಪ್ರೆಡ್ ಅಲ್ಲಿ ನಿಮ್ಗೆ ಓವರ್ ಆಲ್ ಆಗಿ ನಾನು ನೋಡಿದ್ರೆ, ಮೊದಲೇ ಹೇಳ್ದ ಹಾಗೆ ಒಂದು ಇಯರ್ ಆಫ್ ಗ್ರೋತ್ ಕಾಣಿಸ್ತಾ ಇದೆ. ತುಂಬಾ ಕ್ಲಾರಿಟಿ ಕಾಣಿಸ್ತಾ ಇದೆ ನಿಮ್ಮ ಜೀವನದಲ್ಲಿ. ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಏನಿದೆ ಈ ವರ್ಷ, ನೀವು ಅಪ್ಪ ಸಾರ್ಥಕ ಈ ವರ್ಷ ಅನ್ನುವಂತಹ ಒಂದು ಭಾವನೆ ಕೂಡ ನಿಮ್ಮ ಎಮೋಷನಲ್ ವಿಷಯದಲ್ಲಿ, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ಅಥವಾ ನಿಮ್ ಜೀವನದಲ್ಲಿ ಯಾರೆಲ್ಲ ಇರ್ಬೋದು, ಒಟ್ನಲ್ಲಿ ನಿಮ್ಮ ಸ್ವತಃ ನಿಮ್ಮ ಭಾವನೆಗಳಿಗೆ ಒಂದು ಫುಲ್ಫಿಲ್ಮೆಂಟು, ಸಾರ್ಥಕತೆಯನ್ನು ತರುವಂತಹ ವರ್ಷ ಈ ವರ್ಷ ಆಗ್ಬೋದು. ಅಂತಹ ಒಂದು ಶಕ್ತಿ ಈ ಸ್ಪ್ರೆಡ್ ನಿಮ್ಗೆ ತೋರಿಸ್ತಾ ಇದೆ. ನೀವು ಸ್ವಲ್ಪ ಆಲ್ರೆಡಿ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನ ನೋಡ್ಕೊಳ್ಳಿ. ಯಾರಿಗೆ ಎಷ್ಟು ಕೊಡ್ಬೋದು, ಏನನ್ನ ಕೊಡ್ಬೋದು, ಮತ್ತೆ ಎಷ್ಟು ತಗೊಳ್ಬೋದು ಅದರ ಬಗ್ಗೆ ಸ್ವಲ್ಪ ಅರಿವಿರ್ಲಿ. ಯಾವ್ದಕ್ಕೆ ಫೋಕಸ್ ಮಾಡ್ಬೇಕು, ಎಲ್ಲಿ ಡಿಟರ್ಮೈಂಡ್ ಆಗಿರ್ಬೇಕು ಅನ್ನುವಂತಹ ಒಂದು ಕ್ಲಾರಿಟಿ ಇರ್ಲಿ. ಸ್ಟ್ರಕ್ಚರ್ಡ್ ಆಗಿ ಇಟ್ಕೊಳ್ಳಿ. ಯಾವ್ದೇ ನಿಮ್ಮ ಗೋಲ್ ಇರ್ಬೋದು, ಯಾವ್ದೇ ಗುರಿಯನ್ನ ತಲುಪಬೇಕಾದ್ರೂ ಒಂದು ಸ್ಟ್ರಕ್ಚರ್ ಇದ್ರೇನೆ ಒಂದು ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬಂದಾಗ ಖಂಡಿತ ಅಲ್ಲಿ ಅಚೀವ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗತ್ತೆ. ನಿಮ್ಗೆ ನೀವು ಸತ್ಯವಾಗಿರಿ, ನಿಮ್ಗೆ ನೀವು ಹಾನೆಸ್ಟ್ ಆಗಿರಿ. ಈ ಒಂದು ಎಮೋಷನಲ್ ಸ್ಟ್ರೆಂತ್ ಇರುವಂತಹ ಒಂದು ಫುಲ್ಫಿಲ್ಮೆಂಟ್ ಇರುವಂತಹ ಒಂದು ಇಯರ್ ಅನ್ನ ನೀವು ಎಂಬ್ರೇಸ್ ಮಾಡ್ಬೋದು. ನಿಮ್ಮ ಒಳಗೆ ಇರುವಂತಹ ಒಂದು ಶಕ್ತಿಯನ್ನು ನೀವು ಯೂಸ್ ಮಾಡ್ಕೊಂಡು ಈ ವರ್ಷ ಸಾಕಷ್ಟು ರಿಯಲೈಸೇಷನ್, ನಿಮ್ಮ ಪರ್ಸನಲ್ ಗೋಲ್ ಅನ್ನ ಹತ್ತತ್ರಕ್ಕೆ ಹೋಗ್ತೀರಾ ಅಂತಾನೆ ಹೇಳ್ಬೋದು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ತುಂಬಾನೇ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತಹ ವರ್ಷ ಈ ವರ್ಷ ಆಗತ್ತೆ ಅಂತ ಹೇಳ್ತೀನಿ. ಸೊ ವಿತ್ ದ್ಯಾಟ್, ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ನಿಮ್ದು ಕಮೆಂಟ್ ಅಲ್ಲಿ ಹಾಕಿ. ನಾನು ನಿಮ್ಗೆ ಮತ್ತೆ ಕ್ಲಾರಿಫಿಕೇಶನ್ ಬೇಕಂದ್ರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರೆಲ್ಲ ಗ್ರೂಪ್ 1 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, 1ನೇ ಗುಂಪನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈಗ ಏನೆಲ್ಲ ಹೇಳಿದೀನಿ ಇದು ನಿಮ್ಗೆ ಎಷ್ಟು ರೆಸೊನೇಟ್ ಆಗಿದೆ ಅಂತ ಅನಿಸ್ತಾ ಇದೆ ಒಂದ್ಸರಿ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಖಂಡಿತ ರೆಸೊನೇಟ್ ಆಗಿರತ್ತೆ ಅನ್ಕೊಂತೀನಿ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ಕಮೆಂಟ್ ಅಲ್ಲಿ ಹೇಳಿದ್ರೆ ನನ್ಗೂ ಅರ್ಥ ಆಗತ್ತೆ, ನಾನು ಖುಷಿ ಪಡ್ತೀನಿ ಈ ರೀತಿಯಾಗಿ ನಿಮ್ಗೆ ರೆಸೊನೇಟ್ ಆಗಿದೆ ಅಂತ. ಫೈನಲ್ ಕಾರ್ಡ್ ನೋಡುವಂತಹ ಸಮಯ. ಹೋ, ದಿ ಹ್ಯಾಂಗ್ಡ್ ಮ್ಯಾನ್ ಕಾಣಿಸ್ತಾ ಇದೆಯಾ? ಓಕೆ, ದಿ ಹ್ಯಾಂಗ್ಡ್ ಮ್ಯಾನ್. ಏನಪ್ಪಾ ಇವರು ಉಲ್ಟಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ?
ಈ ಕಾರ್ಡ್ ಅಲ್ಲಿ ಇರುವಂತಹ ಮೆಸೇಜೇ ಹಾಗೆ. ಒಂದಷ್ಟು ಈ ಕಾರ್ಡ್ ಹೇಳುವಂತದ್ದು ನನಗೆ ತುಂಬಾ ಇಷ್ಟ. ಕೆಲವು ಸಮಯದಲ್ಲಿ ನಾವು ಏನೋ ಒಂದು ಫೋಕಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ, ಬಟ್ ನಾವ್ ಅನ್ಕೊಂಡಿದ್ ಆಗ್ತಾ ಇರಲ್ಲ. ಯಾಕಂದ್ರೆ ನಮ್ಮ ಪರ್ಸ್ಪೆಕ್ಟಿವ್ ಏನಿದೆ, ನಾವು ಒಂದ್ ದೃಷ್ಟಿಕೋನ ಇಟ್ಕೊಂಡು ಹೋಗ್ತಾ ಇದೀವಿ. ಆ ಆ ದೃಷ್ಟಿಕೋನವನ್ನ ಬದಲಾಯಿಸುವಂತ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ಸಂದರ್ಭದಲ್ಲಿ. ಒಂದ್ಸರಿ ನಮ್ ದೃಷ್ಟಿಕೋನ ಬದಲಾಯ್ತಂದ್ರೆ ಆ ಗುರಿ ನಮ್ ಕೈ ತುದಿನಲ್ಲೇ ಇರುತ್ತೆ ಅಂತ ಅನ್ಸುತ್ತೆ ಕೆಲವು ಸರಿ. ಅಷ್ಟು ಆ ಇಂಪಾರ್ಟೆಂಟ್ ದೃಷ್ಟಿಕೋನ ಅನ್ನೋದು ಲೈಫ್ ಅಲ್ಲಿ. ಸೊ ಈ ಕಾರ್ಡ್ ನಿಮ್ಗೆ ಹೇಳೋದು, ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನ ಶಿಫ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಹಿಂಜರಿಬೇಡಿ. ಅಯ್ಯೋ ನಾನೇ ಸರಿ ಅಂತ ಕುತ್ಕೋಬೇಡಿ. ಯಾರು ಪರ್ಫೆಕ್ಟ್ ಇಲ್ಲ ಈ ಪ್ರಪಂಚದಲ್ಲಿ. ಸೊ ಯಾವಾಗೆಲ್ಲ ನಿಮ್ಗೆ ಬೇರೆಯವ್ರು ಯಾರೋ ಏನೋ ಹೇಳಿದ್ವು ಅಥವಾ ಎಲ್ಲೋ ಏನೋ ಓದಿದ್ದು ಸರಿ ಅಂತ ಅನ್ಸುತ್ತೆ, ಖಂಡಿತ ಅದನ್ನ ಒಪ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮೊಳಗೆ ನೀವು ಒಪ್ಕೊಂಡು ಮುಂದುವರಿರಿ. ಇಲ್ಲ ಅಂದ್ರೆ ನಿಮ್ಮ ಬೆಳವಣಿಗೆ ತುಂಬಾ ಡಿಲೇ ಆಗ್ಬೋದು. ಇದೇ ಒಂದು ಚಾಲೆಂಜ್ ಆಗ್ಬೋದು. ಸೊ ನಿಮ್ಮ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ ಗಳನ್ನ ನೋಡುವಂತಹ ದೃಷ್ಟಿಕೋನ ಕೂಡ ಬದಲಾಗ್ಬೋದು. ಈ ಒಂದು ಏನು ನೀವು ವಿಷಯವನ್ನ ಅರ್ಥ ಮಾಡ್ಕೋತೀರಾ, ಆ ಬದಲಾವಣೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ. ಈ ಕಾರ್ಡ್ ನ ನೋಡಿದ್ರೆ ಬ್ಯೂಟಿಫುಲಿ ಅಲೈನ್ ಆಗ್ತಾ ಇದೆ. ನಿಮ್ ಕಂಪ್ಲೀಟ್ ಏನು ರೀಡಿಂಗ್ ಇದೆ ಅದ್ರ ಓವರ್ ಆಲ್ ಥೀಮ್ ಇದೆಯಲ್ಲ, ಅದ್ರ ಜೊತೆಗೆ ಒಂಥರ ಬ್ಲೆಂಡ್ ಆಗ್ತಾ ಇದೆ. ನಿಮ್ಗೆ ಬೇಕಾಗಿರುವಂತಹದ್ದು ಏನು, ನಿಮ್ಗೆ ಏನ್ ಆಗ್ತಾ ಇದೆ, ನಿಮ್ಮ ಎಮೋಷನಲ್ ಫುಲ್ಫಿಲ್ಮೆಂಟ್ಗೆ ಎಲ್ಲದಕ್ಕೂ ಒಂಥರ ಕನೆಕ್ಟ್ ಮಾಡ್ತಾ ಇದೆ ಇದು. ಪೇಶನ್ಸ್ ಇರ್ಬೋದು, ರಿಫ್ಲೆಕ್ಷನ್ ಇರ್ಬೋದು. ರಿಫ್ಲೆಕ್ಷನ್ ಅಂದ್ರೆ ನಿಮ್ಮನ್ನೇ ನೀವು ಕೂತು ವಿಮರ್ಶೆ ಮಾಡ್ಕೊಂಡಾಗ ತಾನೇ ನಿಮ್ಗೆ ಹೊಸ ಒಂದು ದೃಷ್ಟಿಕೋನ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಆತರ ಒಂದು ಅಪ್ರೋಚ್ ನ ನೀವು ತಗೊಂಡ್ರೆ ಈ ವರ್ಷ ನೀವು ಸಿಚುಯೇಷನ್ ನ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋಂಥದ್ದು ಆ ಒಂದು ಯೂನಿವರ್ಸ್ ನ ಮೆಸೇಜ್ ನಿಮ್ಗೆ ಈ ವರ್ಷಕ್ಕೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ನಾವು ಫೈನಲ್ ಕಾರ್ಡ್ ಆಗಿ ಒಂದು ಅಡಿಷನಲ್ ಮೆಸೇಜ್ ಆಗಿ ತಗೊಂಡಿರೋದ್ರಿಂದ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರುವಂತಹ ಮೆಸೇಜ್ ಅಂತಾನೆ ತಿಳ್ಕೊಳ್ಳಿ. ನಿಮ್ಮ ಪರ್ಸ್ಪೆಕ್ಟಿವ್ ಎಲ್ಲೆಲ್ಲಿ ಬದಲಾವಣೆ ಮಾಡಕ್ಕೆ ಅವಶ್ಯಕತೆ ಇದೆ ಅದನ್ನ ನೀವು ಆತ್ಮವಿಮರ್ಶೆ ಮಾಡ್ಕೊಂಡಾಗ ಖಂಡಿತ ಗೊತ್ತಾಗತ್ತೆ. ಸ್ವಲ್ಪ ಸಮಯ ತೆಗ್ದಿಟ್ಕೊಳ್ಳಿ. ಈ ಹೊಸ ವರ್ಷ ಅನ್ನೋದು, ಜನವರಿ ಅನ್ನೋದು ಅದಕ್ಕೊಂದು ಒಳ್ಳೆ ಅವಕಾಶನೇ ಆಗಿರತ್ತೆ. ಕುತ್ಕೊಂಡು ಹೋದ್ ವರ್ಷ ಏನೇನೆಲ್ಲ ಆಯ್ತು, ಮುಂದಿನ ವರ್ಷ ಈ ರೀತಿಯಾಗಿ ಏನೇನ್ ಆಗಬಹುದು ಅಂತ ನಾವ್ ಅನ್ಕೊಂತಾ ಇದೀವಿ. ಅದಕ್ಕೆ ಇದೆಲ್ಲದಕ್ಕೆ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋ ಒಂದು ಗುರಿ ಏನಿದೆ ಅದ್ರತ್ತ ಹತ್ರ ಹೋಗೋದಕ್ಕೆ, ಆ ಕಡೆ ಮುಂದೆ ಇನ್ನೂ ಗ್ರೋತ್ ತಗೊಳ್ಳೋದಕ್ಕೆ ನಿಮ್ಮದೇ ಆದಂತಹ ಯಾವ ವಿಷಯ ನಿಮ್ಗೆ ಸ್ಟಾಪ್ ಮಾಡ್ತಾ ಇದೆ, ಯಾವ ವಿಷಯ ನಿಮ್ಗೆ ಚಾಲೆಂಜಿಂಗ್ ಆಗಿದೆ ಅನ್ನೋಂಥದ್ದನ್ನ ನೀವೇ ವಿಮರ್ಶೆ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡ್ರೆ ನಿಮ್ಗೆ ಸಿಗ್ಬೇಕಾಗಿರುವಂತಹ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್, ನಿಮ್ಮ ಸೆಲೆಬ್ರೇಷನ್ಸ್, ಅಚೀವ್ಮೆಂಟ್ಸ್ ನ ಯಾರು ಕೂಡ ತಡೆಯಕ್ ಸಾಧ್ಯ ಇಲ್ಲ. ಓಕೆನಾ? ಸೊ ಇದೆಲ್ಲದರ ಜೊತೆಗೆ ನಿಮ್ಗೆ ಆಲ್ರೆಡಿ ಕಾರ್ಡ್ಸ್ ಗಳೇ ಹೇಳ್ತಾ ಇದೆ ನಿಮ್ಗೆ ಸಾಕಷ್ಟು ಒಳ್ಳೇದಾಗದೆ ಈ ವರ್ಷ. ಸಾಕಷ್ಟು ಗ್ರೋತ್ ಕೂಡ ಕಾಣ್ತಾ ಇದ್ದೀರಾ ಈ ವರ್ಷದಲ್ಲಿ. ತುಂಬಾ ಒಳ್ಳೇದಾಗ್ತಾ ಇದೆ, ತುಂಬಾ ಬೆಳೀತಾ ಇದ್ದೀರಾ. ಹೀಗೆ ಪ್ರತಿ ವರ್ಷ ನಿಮ್ಗೆ ಹರ್ಷವನ್ನ ತರ್ತಾ ಇರ್ಲಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯ ಈ ರೀಡಿಂಗ್ ಬಗ್ಗೆ, ಇಲ್ಲಿ ಕೊಟ್ಟಿರುವಂತಹ ಮೆಸೇಜ್ ಅಲ್ಲಿ ನಿಮ್ಗೆ ಎಷ್ಟು ರೆಸನೇಟ್ ಮಾಡ್ಕೊಳ್ಲಿಕ್ಕಾಯ್ತು, ನಾನೇನೋ ಹೇಳಿದ್ರಲ್ಲಿ ನಿಮ್ಗೆ ಏನೋ ಬೇರೆ ಕನೆಕ್ಟ್ ಆಗಿರ್ಬೋದು. ಅಂದ್ರೆ ಮೆಸೇಜ್ ಕರೆಕ್ಟ್ ಇರುತ್ತೆ, ಆದ್ರೆ ಅದಕ್ಕೆ ಸಿಚುಯೇಷನ್ ನಾನು ಹೇಳ್ದೆ ಇರ್ಬೋದು. ಅಂತ ಸಿಚುಯೇಷನ್ ಏನಾದ್ರು ಇದ್ರೆ ನನ್ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್. ನಾನು ಮುಂದಿನ ಗ್ರೂಪ್, 2ನೇ ಗ್ರೂಪ್ಗೆ ರೀಡಿಂಗ್ ಅನ್ನ ಕಂಟಿನ್ಯೂ ಮಾಡ್ತೇನೆ. ಧನ್ಯವಾದಗಳು. 2ನೇ ಗ್ರೂಪ್ ಅವ್ರಿಗೆ ರೀಡಿಂಗ್ ನೋಡುವಂತಹ ಸಮಯ. ಬನ್ನಿ ನೋಡೋಣ 2ನೇ ಗ್ರೂಪ್ ಅವ್ರಿಗೆ ಈ ವರ್ಷ 2025 ಏನೇನೆಲ್ಲ ಹೊತ್ತು ತರ್ತಾ ಇದೆ ಅಂತ ನೋಡೋಣ.